ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಯಾವಾಗ್ಲೂ ಮಾಡ್ದ ಹಾಗೆ ಇವತ್ತು ಕೂಡ ಒಂದು ಪರ್ಫ್ಯೂಮ್‌ನ ರಿವ್ಯೂ ಮಾಡೋಣ. ಇವತ್ತಿನ ಪರ್ಫ್ಯೂಮ್ ಒಂದು ಸ್ಪೆಷಲ್ ಪರ್ಫ್ಯೂಮ್. ಇದು ಮಾಮೂಲಿ ರೆಗ್ಯುಲರ್ ಪರ್ಫ್ಯೂಮ್ ಅಲ್ಲ. ಒಂದು ವೆನಿಲಾ ಫ್ರಾಗ್ರೆನ್ಸ್ ಇರೋ ಪರ್ಫ್ಯೂಮ್ ಅಲ್ಲ. ಒಂದು ಚಾಕ್ಲೇಟ್ ಫ್ರಾಗ್ರೆನ್ಸ್ ಇರೋ ಪರ್ಫ್ಯೂಮ್ ಅಲ್ಲ. ಸ್ವೀಟಿಶ್ ಸೈಡ್ ಇರೋ ಪರ್ಫ್ಯೂಮ್ ಅಂತೂ ಅಲ್ವೇ ಅಲ್ಲ. ಇಟ್ ಈಸ್ ಅ ವೆರಿ ಮೆಚೂರಿಶ್ ಪರ್ಫ್ಯೂಮ್. ಎವ್ರಿವನ್ ವಾಂಟ್ಸ್ ಟು ವೇರ್ ಅಂಡ್ ಇಟ್ ಈಸ್ ವೆರಿ ಮಸ್ಕ್ಯುಲನ್ ಪರ್ಫ್ಯೂಮ್. ಸೊ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಒಂದು ವಿಡಿಯೋ ರಯಾನೆ ಟ್ರೆಡಿಷನ್. ರಯಾನೆ ಟ್ರೆಡಿಷನ್. ಹೌದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಯಾನೆ ಟ್ರೆಡಿಷನ್ ಕಂಪನಿ ಹೆಸರು RAYANE. ಸೊ ಇದು ಪ್ಯಾರಿಸಿಸ್ ಪರ್ಫ್ಯೂಮ್ಸ್ ಅನ್ನೋ ಕಂಪನಿ ಅವರ ಪರ್ಫ್ಯೂಮ್. ಸೊ ಇದು ಒಂದು ವೆರಿ ಅಂಡರ್ ರೇಟೆಡ್, ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲ್ಲ. ಸೊ ಇನ್ಸರೆಕ್ಷನ್ 2 ಅಂತ ಇಲ್ಲಿ ಬರೆದಿದೆ ನೋಡಿ ಕಂಪನಿ. ಸೊ ವೈಲ್ಡ್ ಅನ್ನೋದು ಇಲ್ಲಿ ಬರೆದಿದೆ, ರಯಾನೆ ಟ್ರೆಡಿಷನ್ ಇನ್ಸರೆಕ್ಷನ್ 2 ವೈಲ್ಡ್. ಸೊ ಇದು EDT ವರ್ಷನ್, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆಯಲ್ವಾ, EDT ವರ್ಷನ್ 90 ml BNIB. ಸೊ ಇದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಇದೇ ಚಾನಲಲ್ಲಿ 2 ಮಿನಿಟ್ ವಿಡಿಯೋನ ನಾನು ಬಿಟ್ಟಿದ್ದೀನಿ. ಅನ್ಬಾಕ್ಸಿಂಗ್ ಬೇಕು ಅನ್ನೋರು ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇನ್ನು ನೋಡ್ಬೋದು, ಬಾರ್ ಕೋಡ್ ಪ್ರಿಂಟ್ ಆಗಿದೆ, ಒರಿಜಿನಲ್ ಬಾಕ್ಸ್. ಸೊ ಕಂಪ್ನಿ ನೇಮ್ ಬಂದು ರಯಾನೆ ಟ್ರೆಡಿಷನ್. ಓಕೆ, ಸೊ ಸೀದಾ ಒಂದು ಬಾಟಲ್ನ ನೋಡೋಣ. ಸೊ ಬಾಟಲ್ನ ನಾನು ನೋಡಿದ್ರೆ ನೋಡಿ, ಬಾಟಲ್ ಒಳಗಡೆ ನಮಗೆ 2-3 ರೀತಿ ಒಂದು ಕಂಟೆಂಟ್ಸ್ ಕಾಣುತ್ತೆ. ಒಂದು ನಮಗೆ 5 ml ವಾಯಿಲ್ ಅನ್ನು ಕೊಟ್ಟಿದ್ದಾರೆ. ಸೊ R2B2 ಸ್ಟಾರ್ಗೇಟ್ ಅನ್ನೋದು ಪ್ರಿಂಟ್ ಆಗಿದೆ. ಸೊ ಇದು ಕೂಡ ಒಂದು 5 ml ವಾಯಿಲ್ ಆಗಿದೆ. ಸೊ ಅದಾದ್ಮೇಲೆ ಕಂಪನಿಯ ಬ್ರ್ಯಾಂಡಿಂಗ್ ಇಲ್ಲಿ ನಿಮ್ಮ ಕಣ್ಮುಂದೆ ಇದೆ. ಸೊ ಪ್ಯಾರಿಸಿಸ್ ಪರ್ಫ್ಯೂಮ್ಸ್. ಸೊ ಅದಾದ್ಮೇಲೆ ನಿಮಗೆ ಬಾಕ್ಸ್ ಒಳಗಡೆ ಪರ್ಫ್ಯೂಮೇ ಇದೆ. ಸೊ ಪರ್ಫ್ಯೂಮ್ನ ತೆಗಿಯೋಕ್ಕೆ ಸಹಾಯ ಆಗಲಿ ಅಂತ ರಿಬ್ಬನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಬಾಕ್ಸ್ ಹಿಂದ್ಗಡೆ ಆಸ್ ಯೂಶುವಲ್ ಆ ಕಾರ್ಡ್ಬೋರ್ಡ್ ಮೇಲೆ ಔಟರ್ ಬಾಕ್ಸಲ್ಲಿ ಏನು ಪ್ರಿಂಟ್ ಆಗಿತ್ತು ಅದು ಕೂಡ ಇದು ಪ್ರಿಂಟ್ ಆಗಿದೆ. ಸೊ ಕಮಿಂಗ್ ಟು ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನಲ್ಲಿ ಸೊ ಬಾಟಲ್ ಮೇಲೆ ಲೈಟಾಗಿ ಸ್ವಲ್ಪ ಸ್ಕ್ರಾಚಸ್ ಆಗಿದೆ. ಇಟ್ಸ್ ಓಕೆ. ಸೊ ಬಾಟಲ್ ನಮಗೆ ಪ್ರೆಸೆಂಟೇಷನಲ್ಲಿ ಇಂಪಾರ್ಟೆಂಟ್ ಅಷ್ಟೇ, ಬಟ್ ನಮಗೆ ಇಂಪಾರ್ಟೆಂಟ್ ಇರೋದು ಸೆಂಟ್ ಪ್ರೊಫೈಲ್. ಸೊ ಬಾಟಲ್ ನಿಮಗೆ ತುಂಬ ಮಿನಿಮಲಿಸ್ಟಿಕ್ ಆಗಿದೆ. ಒಂದು ಪ್ರೀಮಿಯಂನೆಸ್ ಅನ್ನೋದು ತುಂಬ ಫೀಲ್ ಆಗುತ್ತೆ. ಸೊ ಮೇಲ್ಗಡೆ ನಿಮಗೆ ರಯಾನೆ ಟ್ರೆಡಿಷನ್ ಅವರ ಒಂದು ಹೊಲೋಗ್ರಾಮ್ ಸ್ಟಿಕ್ಕರ್ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ಅದಾದ್ಮೇಲೆ ಇಲ್ಲಿ ಫಾರ್ ಮ್ಯಾನ್ ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಇನ್ಸರೆಕ್ಷನ್ 2 ಅನ್ನೋದು ಪ್ರಿಂಟ್ ಆಗಿದೆ. ಒಟ್ಟಾರೆ ಬಾಟಲ್ 90 ml ಬಾಟಲ್ ನಿಮ್ಗೆ ಎಷ್ಟು ಪ್ರೀಮಿಯಂನೆಸ್ ಅನ್ನ ಫೀಲ್ ಅನ್ನ ಕೊಡುತ್ತೆ. ಖಂಡಿತ ಇಟ್ಕೊಳ್ಳಿ. ಇದು EDT ವರ್ಷನ್, ನಾಟ್ EDP ವರ್ಷನ್. ಅದೇ ಪರ್ಫಾ ಅಲ್ಲ, ಇದು ಅದೇ ಟಾಯ್ಲೆಟ್. ಓಕೆ, ಸೊ ಕಮಿಂಗ್ ಟು ಇದ್ರದ್ದು ಪ್ರೆಸೆಂಟೇಷನ್, ಔಟ್ ಆಫ್ 10 ನಾನು 7 ಇಂದ 7.5 ನಾನು ಕೊಡ್ತೀನಿ ಪ್ರೆಸೆಂಟೇಷನ್. ಕೆಟ್ಟದಾಗೇನೂ ಇಲ್ಲ. ಹೌದು, ಬಾಟಲ್ ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್. ನೀವು ತುಂಬ ಪ್ರೆಸೆಂಟೇಷನ್ಗೆ ಬೆಲೆ ಕೊಡೋರು, if you are a person who is giving importance to presentation, or if you are a genuine perfume lover, kindly keep this bottle clean. It's a very good looking bottle. Okay, so presentation 7.5 out of 10, 7 to 7.5. Okay, so fragrance bottle. So bottle ನಿಮಗೆ ಇನ್ನು ಬಾಟಲ್ ಬಗ್ಗೆ ನಾನು ಆಗಲೇ ಹೇಳಿದೆ, ಒಂದು ಬ್ರೌನಿಶ್ ಬಾಟಲ್ ನಿಮ್ಮ ಕಣ್ಮುಂದೆ ಇದೆ. ಸೊ ಇದು ಇನ್ನೂ ನಾನು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಯಾವ ಥರ ಕಾಣುತ್ತೆ ಹೇಳಿ. ನಿಮಗೆ ಬುರ್ಜ್ ಅಲ್, ದುಬೈಯಲ್ಲಿ ಒಂದು ಹೋಟ್ಲ್ ಇದೆ. ಸೊ ನಾನಂತೂ ಹೋಗಿಲ್ಲ. ಬುರ್ಜ್ ಅಲ್ ಅರಬ್, ಸೊ ಅದೇ ಹೋಟೆಲ್ನ ಡಿಸೈನ್ ಆಗಿದೆ. ಓಕೆ, ಅದೇ ಬಿಲ್ಡಿಂಗ್, ಹೋಟೆಲ್ ಬಿಲ್ಡಿಂಗ್ ಇದೆಯಲ್ಲ ಅದ್ರದ್ದೇ ಡಿಸೈನ್ ಆಗಿದೆ. ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ನನಗೆ ಅದೇ ಅನ್ನಿಸ್ತಾ ಇದೆ, ನನಗೆ ಜ್ಞಾಪಕ ಬಂತು. ಓಕೆ, ಸೊ ಅದಾದಮೇಲೆ ಇನ್ನು ಪ್ರಿಂಟಿಂಗು ಇದೆಲ್ಲ ಸೂಪರ್ ಆಗಿದೆ. ತುಂಬ ಸ್ಕ್ರ್ಯಾಚ್ ರೆಸಿಸ್ಟೆಂಟು. ಹೌದು, ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ, ಬಟ್ ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡಿ. ಇಟ್ಸ್ ಅ ಗುಡ್. ಸೊ ಅದಾದಮೇಲೆ ಸೆಂಟ್ ಪ್ರೊಫೈಲ್. ಇನ್ನು ಸೆಂಟ್ ಪ್ರೊಫೈಲ್ಗೆ ನಾವು ಬಂದರೆ, ಸೆಂಟ್ ಪ್ರೊಫೈಲಲ್ಲಿ ನಮಗೆ ಥಿಯರಿ ಮಗ್ಲರ್ ಆ ಪರ್ಫ್ಯೂಮ್ನ ತಗೊಂಡು ಟೆಸ್ಟ್ ಮಾಡೋ ಅವಕಾಶ ನನಗಂತೂ ಸಿಗಲಿಲ್ಲ. ಸೊ ಸುಮಾರು ಜನ ರಿವ್ಯೂಸ್ನ ಕೇಳಿದೆ. ನನ್ನ ಫ್ರೆಂಡ್ಸ್ನ ಒಂದು ಕಮ್ಯುನಿಟಿಲಿ ನಾನು ಕೇಳಿದಾಗ ಅದಕ್ಕೆ ಇದು ಸರಿಸಾಟಿಯಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದರು. ಹಾಗಾಗಿ ಈ ಪರ್ಫ್ಯೂಮ್ನ ನಾನು ಪರ್ಚೇಸ್ ಮಾಡಿದೆ. ಇದು ನಿಮಗೆ 2500-600 ರೇಂಜಲ್ಲಿ ಸಿಗುತ್ತೆ. ಓಕೆ, ಸೊ ನಾನು ಕೂಡ ನಿಮಗೆ 2300 ಇರಬೇಕಾಗಿತ್ತು. ಇವಾಗ 2500-600 ರೇಂಜಲ್ಲಿ ಈಗ ನಿಮ್ಗೆ ಸರ್ಚ್ ಮಾಡಿದ್ರೆ ಖಂಡಿತ ಈ ಬಾಟಲ್ ಸಿಗುತ್ತೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಗುಡ್ ಬೈ ಅಂತ ನಾನು ಹೇಳ್ತೀನಿ. ಓಕೆ, ಸೆಂಟ್ ಪ್ರೊಫೈಲ್ನ ನಾವು ಶುರು ಮಾಡೋಣ. ಅಟಮೈಸರ್ ಬೊಂಬಾಟಾಗಿದೆ. ಒಂದು ಪ್ರೆಷರೈಸ್ಡ್ ಅಟಮೈಸರ್ ಅನ್ನು ಹಾಕಿದ್ರೆ, ತುಂಬಾ ಒಳ್ಳೆ ಅಟಮೈಸರ್ ಏನಲ್ಲ, ಬಟ್ ಇಟ್ಸ್ ಅ ಡೀಸೆಂಟ್ ಗುಡ್ ಪ್ರೆಷರೈಸ್ಡ್ ಅಟಮೈಸರ್. ನಿಮಗೆ ಇದರಲ್ಲಿ ಕೆಲಸ ಆಗುತ್ತೆ. ಓಕೆ, ಇನ್ ಸೆಂಟ್ ಪ್ರೊಫೈಲ್, ಸೊ ನಾನು ಆಗಲೇ ಹೇಳ್ದಂಗೆ ಥಿಯರಿ ಮೊದಲ ನನಗಂತೂ ಸಿಕ್ಕಿಲ್ಲ ಟೆಸ್ಟ್ ಮಾಡೋಕ್ಕೆ. ಹಾಗಾಗಿ ಇದನ್ನು ತಗೊಂಡೆ. ಇದು ಅದರ ಕ್ಲೋನ್.
ಥಿಯರಿ ಮಗ್ಲರ್ದು ಯಾವುದು ಅಂತ ಕೇಳಿದ್ರೆ MN ಪ್ಯೂರ್ ಹವಾನೆ ಬೈ ಥಿಯರಿ ಮಗ್ಲರ್. ಅದು ಈಗ ಡಿಸ್ಕಂಟಿನ್ಯೂ ಆಗಿದೆ. ಸಿಕ್ಕಿದ್ರೆ ನಮ್ಮ ಪುಣ್ಯ. ಮೋಸ್ಟ್ಲಿ ಡಿಸ್ಕಂಟಿನ್ಯೂ ಆಗಿದೆ ಅನ್ಸುತ್ತೆ. ನಾನು ಸರ್ಚ್ ಮಾಡಿದ್ರೆ ಸಿಗ್ಲಿಲ್ಲ. ಸೊ ಸಿಗ್ಲಿಲ್ಲ ಅಂದವರು ಈ ಪರ್ಫ್ಯೂಮ್ನ ತಗೊಳ್ಳಿ. ನಿಮಗೆ ಇದು ತುಂಬಾ ಖುಷಿ ಕೊಡುವಂತ ಸೆಂಟ್. ಆಮೇಲೆ ಬೇಕಾದ್ರೆ ಬಂದು ಹೇಳಿ ತಗೊಂಡ್ಮೇಲೆ, ಗುರು ಏನಿದು ಚೆನ್ನಾಗಿಲ್ಲ, ಇಂಥದನ್ನೆಲ್ಲ ಇದು ಮಾಡ್ತೀನಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಬಟ್ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಮ್ಯಾಸ್ಕ್ಯುಲನ್ ಮೆಚುರಿಶ್ ಸೆಂಟ್ ಇದು. ನೋಡಿ ನೋಡಿ ನಿಮಗೆ ಫಸ್ಟ್ ನಿಮ್ಗೆ ರೈಟ್ ಆಫ್ ದ ಪರ್ಫ್ಯೂಮ್ ನಿಮ್ಗೆ ಸ್ಪ್ರೇ ಮಾಡ್ಕೊಂಡಿದ ತಕ್ಷಣ ಆ ಘಮ ಕೊಡ್ತಿದೆಯಲ್ಲ, ಇದು ದಿಸ್ ಡಿನೋಟ್ಸ್ ಮೆಚುರಿಶ್ ಸೆಂಟ್. ಓಕೆ. ಸೊ ರೈಟ್ ಆಫ್ ದ ಫಸ್ಟ್ ಸ್ಪ್ರೇ ನಿಮಗೆ ಇದರಲ್ಲಿ ಎರಡು ನೋಟ್ ನೀವು ಕಂಡುಹಿಡಿಬೋದು. ಒಂದು ಏನು, ಟೊಬ್ಯಾಕೋ ನೋಟ್. ಎಸ್, ಟೊಬ್ಯಾಕೋ ನೋಟ್. ಇನ್ನೊಂದು ಹನಿ. ಸೊ ಹನಿ ವಿತ್ ಟೊಬ್ಯಾಕೋ ನೋಟ್ ಇದರಲ್ಲಿ ನಿಮಗೆ ರೈಟ್ ಫ್ರಮ್ ದ ಫಸ್ಟ್ ಸ್ಪ್ರೇ. ಎಸ್, ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೂಪರ್ ಅಂದ್ರೆ ಸೂಪರ್. ನಾನು ಸಾಮಾನ್ಯವಾಗಿ ಮಿಡಲ್ ಈಸ್ಟರ್ನ್ ಫ್ರಾಗ್ರೆನ್ಸ್ EDT ಅಂದ ತಕ್ಷಣ ಹೈಲಿ ಆಲ್ಕೋಹಾಲ್ ಬ್ಲಾಸ್ಟ್ ಇರುತ್ತಪ್ಪ ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಫ್ರೆಂಡ್ಸ್ ಹೇಳಿದ್ಮೇಲೆ ನಾನು ತಗೊಂಡೆ. ನೋಡೋಣ, ಅವರ ಮೇಲೆ ನಾನು ನಂಬಿಕೆ ಇಟ್ಟು ಇದನ್ನ ತಗೊಂಡೆ. ಸೊ ತಗೊಂಡಾಗ ನನಗೆ ಈಗ ಅನಿಸ್ತಾ ಇದೆ, ಎಸ್ ದಿಸ್ ಇಸ್ ಅ ವೆರಿ ಗುಡ್ ಫ್ರಾಗ್ರೆನ್ಸ್. ಇಟ್ ಡಸ್ ನಾಟ್ ಹ್ಯಾವ್ ಅನ್ ಆಲ್ಕೋಹಾಲ್ ಬ್ಲಾಸ್ಟ್ ಅನ್ನೋದು ಇಲ್ವೇ ಇಲ್ಲ. ಇದ್ರೂ ನಿಮಗೆ ಸ್ಲೈಟ್ಲಿ 0.1%, 0.2% ಅಷ್ಟೇ. ಅದು ನಿಮ್ಗೆ ಗೊತ್ತೂ ಆಗೋದಿಲ್ಲ. ಅಂತ ಸೂಪರ್ ಡೂಪರ್ ಫ್ರಾಗ್ರೆನ್ಸ್ ಇದು. ಓಕೆ. ಸೊ ಹನಿ ಮತ್ತೆ ಫ್ರಾಗ್ರೆನ್ಸ್ ನಿಮಗೆ ಟಾಪ್ ನೋಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಓಕೆ. ಸೊ ಈ ಹನಿ ನಿಮಗೆ ಟೊಬ್ಯಾಕೋ ಸಿಕ್ಕಿರೋದ್ರಿಂದ, ಹೌದು, ಸಿರಪ್ ಫ್ರಾಗ್ರೆನ್ಸ್ ಕೂಡ ನಿಮಗೆ ಇದರಲ್ಲಿ ಬರುತ್ತೆ. ಓಕೆ. ಯಾಕಂದ್ರೆ ಟೊಬ್ಯಾಕೋಗೆ ಹನಿ ಮಿಕ್ಸ್ ಮಾಡಿರೋದ್ರಿಂದ ಆ ಸಿರಪಿ ನೇಚರ್ ಕೂಡ ಇದರಲ್ಲಿ ಆ್ಯಡ್ ಆಗುತ್ತೆ. ಸೊ ಹಾಗೆ ಇದನ್ನ ನಾವು ನೋಡಿದಾಗ ನಿಮಗೆ ಎಸ್, ಈಗ ಡ್ರೈ ಡೌನ್ ನೋಡಿ, ಟಾಪ್ ನೋಟ್ಸ್ ಇಷ್ಟು ಬೇಗ ಡ್ರೈ ಆಯಿತು. ಯಾಕಂದ್ರೆ ಇದು EDT ವರ್ಷನ್. ಓಕೆ. ಎಸ್. ಸೊ ಅದೇ ಥರ ಪರ್ಫ್ಯೂಮ್ ಸ್ವಲ್ಪ ಡೆವಲಪ್ ಆಗ್ತಾ ಇದೆ. ಡೆವಲಪ್ ಆದ ತಕ್ಷಣ ನಿಮಗೆ ಇಲ್ಲಿ ಸ್ವಲ್ಪ ಸ್ಪೈಸಿ ಫ್ರಾಗ್ರೆನ್ಸ್ ಸಿಗ್ತಾ ಇದೆ. ಸ್ಪೈಸಿ ಅಂದರೆ ಯಾವುದು? ಸ್ಪೈಸ್ ಉಡಿ. ನಿಮಗೆ ಕ್ಲೋವ್ಸ್ ಆಗಿರ್ಬೋದು, ದಾಲ್ಚಿನ್ನಿ ಆಗಿರ್ಬೋದು, ಸಿನಮಾನ್ಸ್ ಆಗಿರ್ಬೋದು, ಈ ಫ್ರಾಗ್ರೆನ್ಸ್ ನಿಮಗೆ ಕಾಣ್ತಾ ಇದೆ. ಎಸ್, ಸ್ಪೈಸಿ ಫ್ರಾಗ್ರೆನ್ಸ್ ನಿಮಗೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಒಂದು ಸ್ವೀಟ್ ಫ್ರಾಗ್ರೆನ್ಸ್ ನಿಮಗೆ ಮಿಕ್ಸ್ ಆಗಿದೆ. ಮತ್ತೆ ವೆನಿಲಾ ನೋಟ್ಸ್ ಕೂಡ ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ನಿಮಗೆ ಮಿಡಲ್ ನೋಟ್ಸಲ್ಲಿ ಅದು ಕೂಡ ಬರುತ್ತೆ. ಸೊ ಡೆವಲಪಿಂಗ್ ಮೋರ್ ಪರ್ಫ್ಯೂಮ್ ಹೀಗೆ ಡೆವಲಪ್ ಆಗ್ತಾ ಇದ್ದ ಹಾಗೆ ನಿಮಗೆ ಮಿಡಲ್ ನೋಟ್ಸಲ್ಲಿ ಏನು ಸಿಗುತ್ತೆ? ಇದಾದ್ಮೇಲೆ ನಿಮಗೆ ಸಿಗುವಂಥದ್ದು ಕಕಾವ್ ನೋಟ್ಸ್. ಸೊ ಕಕಾವ್ ಅಂದರೆ ಏನು? ಕಾಫಿ. ಎಸ್. ಸೊ ಕಾಫಿ ಫ್ರಾಗ್ರೆನ್ಸ್ ನಿಮ್ಮ ಕಣ್ಮುಂದೆ, ಮತ್ತೆ ಚಾಕ್ಲೇಟ್ ನೋಟ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಸೊ ಈ ಬೇಸ್ ನೋಟ್ಸಲ್ಲಿ ಕಕಾವ್ ಜೊತೆಗೆ ಈ ಸ್ಪೈಸಿ ಮಿಕ್ಸ್ ಆದಾಗ ಅದರದ್ದೇ ಒಂದು ಪರಿಮಳ ಬರುತ್ತೆ. ಅದು ಯು ಕೆನಾಟ್ ಎಕ್ಸ್ಪ್ಲೈನ್. ಯು ಶುಡ್ ಫೀಲ್ ದಟ್ ಒಂದು ಇದಿಲ್ವಾ, ಆ ಸ್ಮೆಲ್ನ ನೀವು ಫೀಲ್ ಮಾಡಬೇಕು, ನಿಮ್ಮ ಮೇಲೆ ಹಾಕೊಂಡು ಫೀಲ್ ಮಾಡಬೇಕು. ದಟ್ ಟೈಪ್ ಆಫ್ ವೆರಿ ಮೆಚುರಿಶ್ ಫ್ರಾಗ್ರೆನ್ಸ್ ಇಟ್ ವಿಲ್ ಎಂಬಾರ್ಕ್ ಆನ್ ಯು. ಓಕೆ. ಸೊ ಇನ್ನು ಡ್ರೈ ಡೌನ್ ಅಲ್ಲಿ ಇದರದ್ದು ನಿಮಗೆ ಮೇಯ್ನ್ ಆಗಿ ಟೊಬ್ಯಾಕೋ ಮತ್ತೆ ಟಾಪ್ ನೋಟ್ಸ್ ಅಲ್ಲಿ ಏನು ಹನಿ ಫ್ರಾಗ್ರೆನ್ಸ್, ಇದು ನಿಮಗೆ ಡ್ರೈ ಡೌನ್ ಆಗ್ತಾ ಆಗ್ತಾ ಲಾಸ್ಟ್ ಅಲ್ಲಿ ನಿಮಗೆ ವುಡಿ ಅಕಾರ್ಡ್ಸ್, ಈ ವುಡಿ ಫ್ರಾಗ್ರೆನ್ಸ್ಗಳು ಏನು ಬರುತ್ತೆ, ಲೈಕ್ ಸ್ಯಾಂಡಲ್ವುಡ್, ಆಂಬರ್ ವುಡ್ ಅನ್ನೋದು, ಇದು ನಿಮಗೆ ಪಿಕ್ಚರ್ಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಇದು ಪಿಕ್ಚರ್ಗೆ ಬಂದಾಗ ನಿಮಗೆ ಅದು ತುಂಬಾ ಓವರ್ ಪವರಿಂಗ್ ಆಗಿ ಏನೂ ಇಲ್ಲ. ಸ್ಯಾಂಡಲ್ವುಡ್ ಫ್ರಾಗ್ರೆನ್ಸ್, ಆಂಬರ್ವುಡ್ ಫ್ರಾಗ್ರೆನ್ಸ್ ತುಂಬಾ ಮೂಗು ಹೊಡೆಯೋದು ಆ ಥರ ಏನೂ ಇಲ್ಲ. ನಿಮಗೆ ಲೈಟ್ ಆಗಿ ನಿಮಗೆ ವೆನಿಲಾ ಫ್ರಾಗ್ರೆನ್ಸು, ಕಕಾವ್ ಫ್ರಾಗ್ರೆನ್ಸು, ಹನಿ ಫ್ರಾಗ್ರೆನ್ಸ್ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ. ಓಕೆ. ಇನ್ನು ಮುಂದೆ ನಾವು ಹೇಳೋದಾದ್ರೆ, ಸೊ ಓವರ್ ಆಲ್ ಆಗಿ ಇದು ದಿಸ್ ಫ್ರಾಗ್ರೆನ್ಸ್ ವಿತ್ ಅ ಕ್ಯಾರೆಕ್ಟರ್ ದಟ್ ಈಸ್ ನಾಟ್ ಸೋ ಚಾಲೆಂಜಿಂಗ್ ಇನ್ ದ ಫಾರ್ಮ್ ಆಫ್ ಟೊಬ್ಯಾಕೋ ಅಂಡ್ ಹನಿ. ಓಕೆ. ಇಟ್ ಈಸ್ ನಿಮಗೆ ಡ್ರೈ ಡೌನ್ ಅಲ್ಲಿ ವಾರ್ಮ್ ಉದಿ ತುಂಬಾ ಪೌಡರಿನೆಸ್ ಮತ್ತೆ ಸ್ವೀಟ್ ಸೆಂಟ್ ಆಗಿ ಕನ್ವರ್ಟ್ ಆಗೋದು. ಸ್ವೀಟ್ ಅಂದ್ರೆ ಅಷ್ಟು ಸ್ವೀಟ್ ಏನಲ್ಲ. ಇಟ್ ಈಸ್ ವೆರಿ ಮೆಚೂರಿಶ್ ಸ್ವೀಟ್ ಸೆಂಟ್. ಮೆಚೂರಿಶ್, ಎಲಿಗೆಂಟ್, ಲೆಜೆಂಡ್ರಿ ಒಂದು ಸ್ವೀಟ್ ಸೆಂಟ್. ನಿಮಗೆ ಮಾಮೂಲಿ ಕಮ್ರಾ ಕಾವ ಥರ ಆ ಥರ ಸ್ವೀಟ್ನೆಸ್ ಅಲ್ಲ. ಇಟ್ ಈಸ್ ವೆರಿ ಮೆಚೂರಿಶ್ ಸ್ವೀಟ್ ಸೆಂಟ್. ಸೊ ಓವರ್ ಆಲ್ ಆಗಿ ನಾನು ಸೆಂಟ್ ಪ್ರೊಫೈಲ್ ಇದಕ್ಕೆ 8/10 ಅನ್ನ ಕೊಡ್ತೀನಿ. ಇನ್ನು ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್ ಬಂದ್ರೆ ಇದರಲ್ಲಿ 0 ಆಲ್ಕೋಹಾಲ್ ಬ್ಲಾಸ್ಟ್ ಅಂತ ನಾನು ಹೇಳಿದೆ. ಸೊ ಅದೇ ಸಾಕು ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್ನ ಹೇಳಕ್ಕೆ. ಅಷ್ಟು ಚೆನ್ನಾಗಿರೋ ಪರ್ಫ್ಯೂಮ್. ಇನ್ನು ಉಳಿದಂತೆ ಬೇರೆ ಎಲ್ಲ ವೆನಿಲಾ, ಟೊಬ್ಯಾಕೋ, ಊದಿ, ಕಕಾವ್, ಕಾಫಿ ಫ್ರಾಗ್ರೆನ್ಸು ಮತ್ತೆ ಚಾಕ್ಲೇಟಿ ನೋಟ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ, ಸೊ ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್ ಇಸ್ ಗುಡ್ ವಿತ್ ವೆರಿ ಮಿನಿಮಲ್ ಆಲ್ಕೋಹಾಲ್ ಬ್ಲಾಸ್ಟ್. ದಟ್ ಈಸ್ 0.1, 0.2% ಆಫ್ ಆಲ್ಕೋಹಾಲ್ ಬ್ಲಾಸ್ಟ್ ಇಟ್ ಮೇ ಕಂಟೈನ್ ಅಷ್ಟೇ. ಸೊ ಇನ್ನು ಲಾಂಜಿಟಿವಿಟಿ ನಾನು ಹೇಳಿದ್ರೆ ನಿಮಗೆ ಸೊ 4 to 5 ಅವರ್ಸ್ ಸ್ಕಿನ್ ಮೇಲೆ ಬರುತ್ತೆ ಈ ಫ್ರಾಗ್ರೆನ್ಸ್. ನಿಮಗೆ ಮಿನಿಮಮ್ 4 to 5 ಅವರ್ಸ್ ಸ್ಕಿನ್ ಮೇಲೆ ಬರುತ್ತೆ. ಅದಾದಮೇಲೆ ಬಟ್ಟೆ ಮೇಲೆ ನಿಮಗೆ ನಿಯರ್ಲಿ 8 ಅವರ್ಸ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ.
ಸೊ ಒಬ್ಬೊಬ್ರು ಹೇಳ್ತಾರೆ 8 ಅಲ್ಲ ನಿಮಗೆ ಇವತ್ತು ಬಟ್ಟೆ ಮೇಲೆ ಹಾಕೊಂಡ್ರೆ ಅದನ್ನ ಹ್ಯಾಂಗರ್ಗೆ ಹಾಕಿ ಇಟ್ಟು ನಾಳೆ ತಗೊಂಡಾಗ್ಲೂ ಕೂಡ ಇದರ ಫ್ರಾಗ್ರೆನ್ಸ್ ಇರುತ್ತೆ ಅಂತ. ದಟ್ ಟೈಪ್ ಆಫ್ ಲಾಂಜಿಟಿವಿಟಿ ಸಿಲಾಜ್ ಪ್ರೊಜೆಕ್ಷನ್ ಇಟ್ ಹ್ಯಾಸ್. ಸೊ ಇಟ್ ಈಸ್ ಅ ಬೀಸ್ಟ್ ಮೋಡ್ ಪ್ರೊಜೆಕ್ಟರ್, ವೆರಿ ಕ್ರೇಜಿ ಪ್ರೊಜೆಕ್ಷನ್ ಇದೆ, ತುಂಬಾ ಕ್ರೇಜಿ ಲಾಂಗಿವಿಟಿ ಕೂಡ ಇದೆ. ಸೊ ಖಂಡಿತ ಇದನ್ನ ತಗೊಳ್ಳಿ, ಬೀಸ್ಟ್ ಮೋಡ್ ಪ್ರೊಜೆಕ್ಷನ್ ನೀವು ಲವ್ ಮಾಡೋರ ಅಂದ್ರೆ. ಓವರ್ ಆಲ್ ಲಾಂಜಿಟಿವಿಟಿ, ಸಿಲಾಜ್ ಅಂಡ್ ಪ್ರೊಜೆಕ್ಷನ್ ಐ ಆಮ್ ಗಿವಿಂಗ್ 8.5 ಔಟ್ ಆಫ್ 10. ಸೊ ಹೂ, ವೆನ್, ವೇರ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ಯಾರು ಹಾಕೋಬಹುದು ಇದು? 28 to 30, 35 ಈಗ ಒಂದು ಮಿಡಲ್ ಏಜ್ ಪರ್ಸನ್ ಇರ್ತಾರಲ್ಲ, ಅವರು ಕೂಡ ಹಾಕೊಳ್ಳುವಂಥ ಸೆಂಟ್. ಅವ್ರಿಗೆ ತುಂಬ ಅಪೀಲ್ ಆಗುತ್ತೆ, ಒಂದು ಮಾಸ್ ಅಪೀಲ್ ಕೊಡುವಂಥ ಸೆಂಟ್ ಇದು. ಓಕೆ, ಸೊ ಇನ್ನು ಯಾವಾಗ ಹಾಕೊಳ್ಳೋದು? ಸೊ ಇದು ನಿಮಗೆ ಸ್ವಲ್ಪ ಚಳಿಗಾಲದಲ್ಲಿ ವಿಂಟರ್ ಫ್ರಾಗ್ರೆನ್ಸ್, ಇದು ಮೈನ್ ಆಗಿ ವಿಂಟರ್ ಫ್ರಾಗ್ರೆನ್ಸ್, ಚಳಿಗಾಲದಲ್ಲಿ ಹಾಕೊಳ್ಳುವಂಥ ಒಂದು ಸೆಂಟ್. ತುಂಬ ಕೂಲ್ ಏರ್ ಇರುವಂಥ ಒಂದು ಸೆಂಟ್, AC ಎನ್ವಿರಾನ್ಮೆಂಟಲ್ಲಿ ಕೂತ್ಕೊಳ್ಳೋವಾಗ ಹಾಕೊಳ್ಳುವಂಥ ಸೆಂಟ್ ಇದು. ಓಕೆ, ಸೊ ಇದು ಎಲ್ಲಿ ಹಾಕೋಬೇಕು ಅನ್ನೋದು, ಇದು ನಿಮಗೆ ಯಾವುದೇ ತರಹದ ಒಂದು ನೀವು ಡೇಟ್ಸ್ ಹೋದಾಗ ಹಾಕೋಬಹುದು, ಒಂದು ಫಾರ್ಮಲ್ ಒಕೇಶನ್ಸ್ ಹೋದಾಗ ಹಾಕೋಬಹುದು, ಮೀಟಿಂಗ್ಸ್ ಹೋದಾಗ ಹಾಕೋಬಹುದು. ಸೊ ಮೀಟಿಂಗ್ಸ್ಗೆ ಅಂತ ಏನು ಸೂಟ್ ಆಗಲ್ಲ, ಬಟ್ ಇಟ್ ವಿಲ್ ಸೂಟ್. ಇಟ್ ಈಸ್ ನಾಟ್ ಲೈಕ್ ವೆರಿ ಹೈಲಿ ಟೊಬ್ಯಾಕೊ ಫ್ರಾಗ್ರೆನ್ಸ್ ಅಂತ ಏನೂ ಇಲ್ಲ, ಬಟ್ ಡೆಫಿನೆಟ್ಲಿ ಇಟ್ ಈಸ್ ಎ ಮಾಸ್ ಪ್ಲೀಸರ್. ಸೊ ಅದರಲ್ಲೂ ನೀವು ಒಂದು ಬ್ಲ್ಯಾಕ್ ಕಲರ್ ಸೂಟ್ ಹಾಕೊಂಡು ಟೈ ಹಾಕೊಂಡು ಹೋದಾಗ ಈ ಸೆಂಟ್ನ ಹಾಕೊಂಡ್ರೆ ನಿಮಗೆ ಅದ್ರ ಮಜಾನೇ ಬೇರೆ. ಒಳ್ಳೆ ಹೀರೋ ಥರ ನಿಮಗೆ ಇದ್ರದ್ದು ಲುಕ್ ಕೊಡುತ್ತೆ. ಓಕೆ, ಸೊ ಇದು AC ಎನ್ವಿರಾನ್ಮೆಂಟಲ್ ಅಂತೂ ಜಬರ್ದಸ್ತಾಗಿ ವರ್ಕ್ ಆಗುತ್ತೆ. ಸೊ ಹೂ, ವೆನ್, ವೇರ್ ಇದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಓವರ್ ಆಲ್ ಸೊ ಈ ಪರ್ಫ್ಯೂಮ್ನ ರಿವ್ಯೂ ನಿಮಗೆ ಪ್ರೆಸೆಂಟೇಷನಿಂದ ಹಿಡಿದು ಯಾರು ಎಲ್ಲಿ ಯಾವಾಗ ಹಾಕೋಬೇಕು ಇಲ್ಲಿವರೆಗೂ ನಾನು ರಿವ್ಯೂ ಮಾಡಿ ಹೇಳಿದ್ದೀನಿ. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ಪರ್ಫ್ಯೂಮ್ ಕಮ್ಯುನಿಟಿನ ಜಾಸ್ತಿ ಮಾಡಿ. ಪರ್ಫ್ಯೂಮ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಬೇಕು, ಯಾಕಂದರೆ ನಮ್ಮ ದೇಶದಲ್ಲಿ ಅವೇರ್ನೆಸ್ ಇಟ್ ಈಸ್ ವೆರಿ ಲೆಸ್. ನಾನು ಎಲ್ಲ ವಿಡಿಯೋಲು ಹೇಳ್ತಾ ಇರ್ತೀನಿ, ಪರ್ಫ್ಯೂಮ್ ಹಾಕೊಂಡೋದ್ರು ಯಾರು ಕಾಂಪ್ಲಿಮೆಂಟ್ ಮಾಡಲ್ಲ ಅಂತ. ಬಟ್ ಇವಾಗ ನಾನು ಕೇಳ್ತಿರೋ ಹಾಗೆ ಪರ್ಫ್ಯೂಮ್ ಅವೇರ್ನೆಸ್ ಈಸ್ ಡೇ ಬೈ ಡೇ ಇನ್ಕ್ರೀಸಿಂಗ್. ಸೊ ಇದನ್ನು ಇನ್ನೂ ಜಾಸ್ತಿ ಮಾಡೋಣ. ಖಂಡಿತ ಹೆಲ್ಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.